ನಾನು ಭಾಳ ಕಷ್ಟದಲ್ಲಿದ್ದೆ. ನಾನು ಯೂಟ್ಯೂಬಲ್ಲೇ ನೋಡ್ಕೊಂಡು ನಾನು ಇಲ್ಲಿ ಬಂದಿದ್ದು. ದೇವಸ್ಥಾನನ ನೋಡ್ಕೊಂಡು ಇಲ್ಲಿ ಬಂದಾಗ ಫಸ್ಟು ನಾನು ಬಂದೆ. ಆಮೇಲೆ ಅವ್ರು ಹೇಳಿದ್ರು ಇಲ್ಲ ಮಿಸ್ಸಸ್ ಕರ್ಕೊಬರ್ಬೇಕು ಅಂತ ಹೇಳಿದ್ರು. ಆವಾಗ ನಮ್ಮ ಮಿಸ್ಸಸ್ ಕರ್ಕೊಬಂದು ನಾವು ಕಾಯಿ ಕಟ್ಟಿ 21 ವಾರ ಕಾಯಿ ಕಟ್ಟಿ ಕೇಳಿದ್ರು ಗುರುಗಳು. 21 ವಾರ ಕಾಯಿ ಕಟ್ಟಿ ನಾವು ಹೋಮ ಮಾಡಿಸ್ತೋ. ಕಾಯಿ ಕಟ್ಟಿ ಒಂದು 4 ವಾರಕ್ಕೆ ನಂದೇನು ಜಮೀನು ಬರಬೇಕಾಯ್ತು. ಅಲ್ಲೇ ಒಂದು 50 ವರ್ಷದಿಂದ ಅದು ನಮ್ಗೆ ಆಗಿತ್ತಿಲ್ಲ ಜಮೀನು. ನಮ್ಮ ಅಪ್ಪನ ಹೆಸರು ಬರಬೇಕಾಯ್ತು. ಅದು ನಮ್ಮ ತಾತನ ಹೆಸರಲ್ಲಿತ್ತು. ಅದನ್ನು ಇದ್ದಕ್ಕಿದ್ದಂಗೆ ನಾನು ಯಾವಾಗ ಕಾಯಿ ಕಟ್ಟಿ ಒಂದು 4 ವಾರ ಆದಮೇಲೆ ಈ ರಾಯರ ಕೃಪೆಯಿಂದ ನನ್ನ ಹೆಸ್ರಿಗೆ ಆಯಿತು. 18 ಕುಂಟೆ ನನ್ನ ಹೆಸ್ರಿಗೆ ಆಯಿತು. ನಾನು ಸುಮ್ಮನೆ ಹೇಳ್ತಾಯಿಲ್ಲ, ಈ ಸನ್ನಿಧಾನ ನಿಂತ್ಕೊಂಡು ಹೇಳ್ತಾಯಿದ್ದೀನಿ. ನಾನು 50 ವರ್ಷದಿಂದ ಆಗದೇ ಇರೋ ಕೆಲಸ ನನಗಾಯಿತು. ಇನ್ನೊಂದು 2 ತಾವಿದೆ, ಇನ್ನೊಂದು 2-3 ತಾವು ಆಗಬೇಕು. ಈಗೆಲ್ಲ ಆಗಿದೆ. ಅದು ಒಂದೊಂದು ಹಂತದಲ್ಲಿ ಆಗಿದೆ. 50 ವರ್ಷದಿಂದ ಆಗದೇ ಇರೋದು ಅಂಥದ್ದು ನನಗೆ ಆಗಿದೆ. ನಾನು ಇಲ್ಲಿ ನಿಂತ್ಕೊಂಡು ನಾನು ಒಬ್ಬನೇ ಮಗನ ಸುಳ್ಳು ಹೇಳೋದಿಲ್ಲ. ರಾಯ ಸನ್ನಿಧಾನದಲ್ಲಿ ಹೇಳ್ತಾ ಇದ್ದೀನಿ. 50 ವರ್ಷದಿಂದ ಆಗದೇ ಇರೋಂಥ ಕೆಲಸ ನನಗಾಯಿತು. ನಾನು ರಾಯ ಸನ್ನಿಧಾನನೇ ಹೇಳ್ತಾಯಿದ್ದೀನಿ. ಓಕೆ. ಎಷ್ಟು ವಾರ ಸಂಕಲ್ಪ ಮಾಡಿದ್ರಿ? ನಾನು 21 ವಾರ ಮಾಡಿದ್ದೆ. ರಾಯರಿದ್ದಾರೆ, ಖಂಡಿತ 100ಕ್ಕೆ 100% ಇದ್ದಾರೆ. ರಾಯರಿದ್ದಾರೆ. ಕುಟುಂಬ ಎಲ್ಲ ಕಾಯ್ತಿರೋದೇ ರಾಯರು ಪ್ರತಿ ಗುರುವಾರ ಬರ್ತಿರ್ತೀರಾ? ಇಲ್ಲ, ನಮ್ಮದು ದೂರ 100 ಕಿಲೋಮೀಟ್ರು. ಎಲ್ಲಿಂದ ಬಂದಿರೋದು? ನಾವು ಹುಣಸೂರಿಂದ ಬಂದಿರೋದು. ಮೈಸೂರು ಜಿಲ್ಲೆ. ಹೌದು. 100 ಕಿಲೋಮೀಟ್ರ್ ಒಳಗಡೆ ಇದ್ದರೆ ವಾರ ಬರಬೇಕು ಅಂತ ಗುರುಗಳು ಹೇಳಿದರು. ನಮ್ಮದು ಜಾಸ್ತಿ ಇದೆಯಲ್ಲ, ಅದಕ್ಕೆ ನಾವು 7ನೇ ವಾರಕ್ಕೆ ಬರೋಕ್ಕೆ ಹೇಳಿದರು. 14ನೇ ವಾರ ಖಂಡಿತ. ಅದು 2ನೇ ಮಾತಿಲ್ಲ. ಓಕೆ. ರಾಯರು ಇನ್ನೇನು ಕೇಳ್ಕೊತೀರಾ? ಮುಂದಕ್ಕೆ ನನಗೆ ಅವೆಲ್ಲ ಹೇಳೋಕ್ಕಾಗಲ್ಲ. ಇಲ್ಲಿ ಮುಂದಕ್ಕಿದೆ. ನಮಗೆ ನಾನು ಹೇಳಿದ್ನಲ್ಲ ಆವಾಗಲೇ ಇನ್ನೊಂದು 2-3 ಆಗಬೇಕು ಅಂತ. ಒಂದು ಕೊಟ್ಟಿದ್ದಾನೆ, 1-2 ಕೊಟ್ಟಿದ್ದಾನೆ. ಅದು ಹಂಗೆ ಕಂಟಿನ್ಯೂ ಆಗ್ತದೆ. ನಂಬಿಕೆ ಒಂದು ಬೇಕಷ್ಟು.